ಸರ್ ಇದನ್ನ ಸಿನಿಮಾ ಕಂಪೇರ್ ಮಾಡ್ತೀನಿ ನಾನು, ನೀವು ಬೇಜಾರಾಗಿಲ್ಲ ಅಂದ್ರೆ ಅಫ್ಕೋರ್ಸ್ ಮಾರ್ಕೆಟ್ ಸಮ್ ಟೈಮ್ಸ್ ಏರುಪೇರು ಆಗ್ಬೋದು ಬಜಾರಲ್ಲಿ, ಬಟ್ ಪಾಸಿಟಿವ್ ಆರ್ ನೆಗೆಟಿವ್ ಬ್ರ್ಯಾಂಡ್ ಅಂತೂ ಆಗಿದ್ದೀರಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಮಾರ್ಕೆಟ್ ಇಲ್ಲ ಅಂದ್ರೂ ಹೆಸರಿದೆ ಅನ್ನೋದ್ರ ಬಗ್ಗೆ. ಸಿ ಮಾರ್ಕೆಟ್ ಅನ್ನೋದು ಐ ಥಿಂಕ್ ಒಂದು ಸಕ್ಸಸ್ ಅಂತ ಬಂದಮೇಲೆ ಅದು ಆಟೋಮ್ಯಾಟಿಕ್ಕಾಗಿ ಬಂದೇ ಬರುತ್ತೆ. ರೆನ್ಯುಮರೇಷನ್ ವೈಸ್ ಆಗಿರ್ಬೋದು, ಕಲೆಕ್ಷನ್ ವೈಸ್ ಆಗಿರ್ಬೋದು, ಅದೆಲ್ಲ ಆದಾಗ ಮಾರ್ಕೆಟ್ ಅಂತ ಒಂದು ಹೆಸರು ಬರುತ್ತೆ, ಮಾರ್ಕೆಟ್ ಇದೆ ಹುಡುಗನಿಗೆ ಅಂತ. ಬಟ್ ಒಂದು ನಾನು ಗಳಿಸ್ಕೊಂಡಿರೋದು ರೆಸ್ಪೆಕ್ಟು, ಮತ್ತು ನೀವು ಹೇಳ್ದಂಗೆ ಮರ್ಯಾದೆ ಇದೆ. ಆ್ಯಂಡ್ ಜನ ನನ್ನ ಇಷ್ಟಪಡ್ತಾರೆ. ಯಾವ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ರು ಪ್ರೊಡ್ಯೂಸರ್ಸ್ ಡೈರೆಕ್ಟರ್ನ ತುಂಬ ಇಷ್ಟಪಡ್ತಾರೆ. ಆಮೇಲೆ ಸಿನಿಮಾ ಮಾಡಿದಾಗ ಕೋ ಆರ್ಟಿಸ್ಟ್ ಆಗಿರ್ಬೋದು, ಪ್ರತಿಯೊಬ್ಬರು ಸೀನಿಯರ್ ಆರ್ಟಿಸ್ಟ್ ಆಗಿರ್ಬೋದು, ನಾನು ಕೊಡುವಂಥ ಒಂದು ಗೌರವ ಅವ್ರಿಗೆ ಕೊಡುವಂಥ ತುಂಬ ಇಷ್ಟಪಟ್ಟಿದ್ದಾರೆ ನನ್ನ. ಸೊ ಅದು ಐ ಥಿಂಕ್ ಅದು ಒಂದು ಅಚೀವ್ಮೆಂಟೇ. ಅದು ಈಸಿ ಅಲ್ಲ, ಯಾಕಂದರೆ ಏನಿಲ್ಲ ಅಂದಾಗಲೂ ಸಿನಿಮಾಗಳು ಮಾಡೋದಿದೆಯಲ್ಲ ಕಂಟಿನ್ಯೂಸ್. ಇವಾಗ ನೋಡಿದ್ರೆ ನಂದು ಆ್ಯಕ್ಚುಲಿ ಕೌಂಟ್ ನೋಡಿದಾಗ ನಂದು 20ನೇ ಸಿನಿಮಾ ಮುಹೂರ್ತ ಆಗಿರೋದು, ಮುಹೂರ್ತ ಆಗಿ ಶೂಟಿಂಗ್ ನಡೀತಾ ಇರೋದು, ರಿಲೀಸ್ ಆಗಿರೋದು, ಕೆಲವು 1-2 ಸಿನಿಮಾ ನಿಂತಿರೋದು, ಎಲ್ಲ ತೊಗೊಂಡ್ರು ಐ ಥಿಂಕ್ ಒಂದು 20th ಸಿನಿಮಾ ನಂದು ಕೌಂಟ್ ಆಗಿರೋದು. ಸೊ ಐ ಥಿಂಕ್ ನನಗೆ ಅದೊಂದು ಅಚೀವ್ಮೆಂಟೇ. ಒಂದು 15 ಇಯರ್ಸಲ್ಲಿ 20th ಸಿನಿಮಾ ಅಂದ್ರೂ ಐ ಥಿಂಕ್ ಇಟ್ಸ್ ಒನ್ ಅಚೀವ್ಮೆಂಟು. ಇನ್ನು ಪ್ರಾಪರಾಗಿ ಒಂದು 5 ಸಿನಿಮಾ ಇನ್ನು ನೆಕ್ಸ್ಟು ಕಚ್ಕೊಂಡೆಲ್ಲ ಕರೆಕ್ಟಾಗಿ ಮಾಡಿದ್ರೆ ಐ ಥಿಂಕ್ 25th ಸಿನಿಮಾ ಐ ಥಿಂಕ್ ಒಂದು ಒಳ್ಳೆ ಹೈಟಿಗೆ ಹೋಗುತ್ತೆ ಅಂತ ನನಗೆ ಅನಿಸುತ್ತೆ. ಇಷ್ಟು ದಿನ ನಟ ಧರ್ಮಕೀರ್ತಿರಾಜ್ ಅಂತಿದ್ರು, ಈಗ ಬಿಗ್ ಬಾಸ್ ಖ್ಯಾತಿಯ ಧರ್ಮಕೀರ್ತಿರಾಜ್ ಅಂತನೂ ಕರೆಸ್ಕೊಳ್ತಾರೆ. ಎಷ್ಟು ಪ್ಲಸ್ ಆಗುತ್ತೆ ಈ ವೇದಿಕೆ ಅಂತ ಅನ್ಸುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ತಮಗೆ? 100%. ಐ ಥಿಂಕ್ ಫಸ್ಟ್ ನನಗೆ ಬಂದಿದ್ದು ಕೀರ್ತಿರಾಜ್ ಅವ್ರ ಮಗ ಅಂತ ಒಂದು ಟ್ಯಾಗ್ ಇತ್ತು. ಧರ್ಮ ಕೀರ್ತಿರಾಜ್ ಅಂದಾಗ ಪಕ್ಕದಲ್ಲಿ ಕೀರ್ತಿರಾಜ್ ಅಂತ ಇತ್ತು. ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಬಟ್ ಅದರಿಂದ ನಾನು ಏನೋ ಮಾಡ್ಬಿಡ್ತೀನಿ, ಸುಮ್ಮನೆ ತಂದೆಯವ್ರ ಹೆಸರು ಇಟ್ಕೊಂಡು ಅದು ಇದು ಮಾಡೋದಂತ ತಪ್ಪು. ಖಂಡಿತ ನಾನೇ ಕಷ್ಟ ಬೀಳಬೇಕು, ನಾನೇ ಮೇಲೆ ಬರಬೇಕು, ನನ್ನದೇ ಒಂದು ಇದು ಶ್ರಮ ಇರಬೇಕು, ಇಂಡಸ್ಟ್ರಿಯಲ್ ಒಂದು ಇದಾಗೋದು. ಅದ್ರ ಜೊತೆಗೆ ಐ ಥಿಂಕ್ ದರ್ಶನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು, ಮೀನಾತಿ ಉದೀಪ ಅಮ್ಮಗೆ ಥ್ಯಾಂಕ್ಸ್ ಹೇಳಬೇಕು, ದಿನಕರ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಅವ್ರ ಪ್ರೊಡಕ್ಷನ್ ಬಂದಂಥ ಸಿನಿಮಾ ನವಗ್ರಹ, ಅಲ್ಲಿಂದ ಐ ಥಿಂಕ್ ಒಂದು ಅವ್ರು ಕೊಟ್ಟಂಥ ಒಂದು ಬಿಡ್ದು ಕ್ಯಾಡ್ಬರೀಸ್. ಆ್ಯಂಡ್ ನನಗೆ ಆ ಸಾಂಗ್ ಕೊಟ್ಟಿದ್ದು ಕಣ್ಕಣಸಲಿಗೆ ಸೂಪರ್ ಡೂಪರ್ ಹಿಟ್ ಆಗಿದೆ. ಮೋರ್ ದೆನ್ 1 crore ವ್ಯೂಸ್ ಮೇಲಿದೆ ಆ ಸಾಂಗು. ಸೊ ಜನ ನೋಡಿದ್ದಾರೆ. ಸೊ ಐ ಥಿಂಕ್ ಅದ್ರ ಜೊತೆ ನನಗೆ ಸೇರಿಕೊಂಡಿರೋದು ಒಂದು ಡಿಗ್ರಿ, ಇವಾಗ ಒಂದು ಫೈನಲ್ ಇನ್ನೊಂದು ಡಿಗ್ರಿ ನನಗೆ ಬಂದಿರೋದು. ಅದ್ರ ಜೊತೆ ನಾನು ಅದನ್ನು ಬಿಟ್ಟೋಕ್ಕೆ ಯಾವತ್ತೂ ಸಾಧ್ಯನೇ ಇಲ್ಲ, ಯಾಕಂದರೆ ಅದು ಫಸ್ಟ್ ನನಗೆ ಬಂದಿದ್ದು. ಅದ್ರ ಜೊತೆ ಬಂದಿರೋದು ಬಿಗ್ ಬಾಸ್ ಧರ್ಮ ಅಂತಲೇ ಬರ್ತಾ ಇದೆ, ಆಲ್ರೆಡಿ ಸ್ಟಾರ್ಟ್ ಆಗೈತೆ. ಸೊ ಅದೆಲ್ಲೋ ನನಗೆ ಒಂದು ಖುಷಿ, ಒಂದು ಅದ್ಭುತವಾದ ವೇದಿಕೆ. ಆಮೇಲೆ ಈ ವೇದಿಕೆನ ಐ ಥಿಂಕ್ ಬಿಗ್ ಬಾಸ್ನ ನಾನು ತುಂಬ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಂಡಿದ್ದೀನಿ ಅಂತ ನಂಗೆ ಅನಿಸುತ್ತೆ. ಎಲ್ಲೋ ಒಂದು ಕಡೆ ನನ್ನ ಹೆಸರನ್ನ ಹಾಳು ಮಾಡ್ಕೊಳೋದು, ಇಲ್ಲ ನನ್ನ ಒಂದು ಬೇರೆ ಶೇಡಲ್ಲಿ ನಾನು ಆಟ ಆಡಬೇಕು ಅದು ನನಗೆಲ್ಲೂ ಅನಿಸ್ಲಿಲ್ಲ. ಆಮೇಲೆ ಅದು ಆ್ಯಕ್ಟ್ ಮಾಡೋಕ್ಕೂ ಆಗೋಲ್ಲ. ಒಂದಿನ 2 ದಿನ ಏನೋ ಒಂದು ಸ್ವಲ್ಪ ಇದು ಮಾಡ್ಬೋದು, ಹಿಂಗಿರ್ತೀನಿ ಹಂಗಿರ್ತೀನಿ ಅಂತ. ಬಟ್ ಆಮೇಲೆ ಹೋಗ್ತಾ 25 ಕ್ಯಾಮ್ರಾ ಇರೋದೇನೋ ಮರ್ತ್ಬಿಡ್ತೀವಿ. ಸೊ 55 ಡೇಸ್ ಅನ್ನೋ ಜರ್ನಿನಲ್ಲಿ ಆ ಪ್ರೆಷರ್ಸು, ಟಾಸ್ಕ್ ಅನ್ನೋ ಪ್ರೆಷರು, ನಾಮಿನೇಷನ್ ಪ್ರೆಷರು, ಮತ್ತು ಪ್ರತಿಯೊಂದೂ ಇರುತ್ತೆ. ಸೊ ಬಿಗ್ ಬಾಸ್ ಮನೇಲಿ ಎಲ್ಲೋ ಒಂದು ಕಡೆ ಒಂದು ಆ್ಯಕ್ಟಿಂಗ್ ಅಂತ ಮಾಡೋಕ್ಕಾಗಲ್ಲ, ಯಾಕಂದರೆ 75 ಕ್ಯಾಮ್ರಾ ಇರೋದಂತ ಒಂದ್ಸಲಿ ಮರ್ತ್ಬಿಟ್ಟಿರ್ತೀವಿ, ಯಾಕಂದರೆ ನಮ್ಮ ಥರ ನಾನು ತೋರಿಸ್ಬೇಕಲ್ಲಿ. ಸೊ ಐ ಥಿಂಕ್ ಒಂದು ಆ ಜರ್ನಿಯಲ್ಲಿ ನೋಡಿದಾಗ ಎಲ್ಲೋ ಒಂದು ಕಡೆ ಐ ಥಿಂಕ್ ಬಿಗ್ ಬಾಸ್ ನನಗೆ ತುಂಬ ಒಂದು ಅದ್ಭುತವಾದ ಒಂದು ವೇದಿಕೆ ಆಗೈತೆ. ನನಗೆ ಒಂದು ಇನ್ನೊಂದು ಎಲ್ಲೋ ಒಂದು ಕಡೆ ಏನೂ ಆಗ್ತಿಲ್ಲ ಅನ್ನೋ ಟೈಮಲ್ಲಿ ಕೆಲವು ಸಿನಿಮಾಗಳಿದ್ರೂ ಯಾಕೆ ಕೈ ಹಿಡಿತಿಲ್ಲ, ಸಿನಿಮಾಗಳು ಕೈ ಹಿಡಿತಿಲ್ಲ. ಕೆಲವು ಪ್ರೊಡ್ಯೂಸರ್ಗಳು ನಾನು ದುಡ್ಡು ಹಾಕಿ ಸಿನಿಮಾ ಮಾಡಿದ್ರೂ ಎಲ್ಲೋ ಒಂದು ಕಡೆ ಇನ್ನೂ ಸ್ಟಾರ್ಟ್ ಆಗ್ತಿಲ್ಲ, ಇಲ್ಲ ಟೇಕ್ ಆಫ್ ಆಗ್ತಿಲ್ಲ, ಇಲ್ಲ ಮುಗೀತಿಲ್ಲ ಅನ್ನೋ ಇದ್ದಿದ್ದಾಗ ಐ ಥಿಂಕ್ ಎಲ್ರಿಗೂ ಪ್ರತಿಯೊಬ್ಬರಿಗೂ ಯಾರ್ಯಾರು ಇವಾಗ ನನ್ನ ಮೇಲೆ ಒಂದು 5-6 ಸಿನಿಮಾ ಇದೆ ನನಗೆ ರಿಲೀಸಿಗೆ, ಪ್ಲಸ್ ಶೂಟಿಂಗ್ ನಡೀತಾರೆ. ಪ್ರತಿಯೊಬ್ಬರಿಗೂ ಒಂಥರ ಐ ಥಿಂಕ್ ಒಂದು ಬ್ಲೂಮ್ ಆಗೈತೆ. ಧರ್ಮನ ಹಾಕೊಂಡು ಮಾಡಿ ಬಿಗ್ ಬಾಸ್ ಒಂದು ಒಳ್ಳೆ ವೇದಿಕೆ, ಒಂದು ಒಳ್ಳೆ ಹೆಸರು ಬಂದೈತೆ ಬಿಗ್ ಬಾಸ್ ಮುಖಾಂತರ. ಸೊ ಐ ಥಿಂಕ್ ಇನ್ನೊಂದು ಜರ್ನಿ, ಐ ಥಿಂಕ್ ಒಂದು ಸಕ್ಸಸ್ಫುಲ್ ಜರ್ನಿ. ಇಲ್ಲಿಂದ ನನಗೆ ಒಂದು ಇನ್ನೂ 10 ಇಯರ್ಸ್, ಇವಾಗ ಒಂದು 10 ವರ್ಷ ನನ್ನ ಒಂದು ಹೊಸ ಇದು ಸಿಕ್ಕೈತೆ, ಹೊಸ ಹುಮ್ಮಸ್ ಸಿಕ್ಕೈತೆ. ಲೈಕ್ ನೆಕ್ಸ್ಟ್ ಲೆವೆಲಿಗೆ ನಾನು ಮತ್ತೆ ತೊಗೊಂಡೋಗ್ಬೋದು, ಚೂಸ್ ಮಾಡ್ಬೋದು, ಸಿನಿಮಾಗಳು ಚೂಸ್ ಮಾಡಿಕೊಂಡು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿಕೊಂಡು ಜನದ ಆಕ್ಸೆಪ್ಟೆನ್ಸ್ ತೊಗೊಂಡು 100% ಮಾಡ್ಬೋದು ಅಂತ ನಂಗೆ ಒಂದು ಬಂದೈತೆ ಅದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.